ತಾಂತ್ರಿಕ ಸಲಹಾ ಸಮಿತಿ ಕೋವಿಡ್ ಕುರಿತಾದಂಥ ತಾಂತ್ರಿಕ ಸಲಹಾ ಸಮಿತಿ ಸಭೆಯನ್ನು ನಡೆಸಿದೆ. ಸಂಜೆ ಸಚಿವ ದಿನೇಶ್ ಗುಂಡೂರಾವರ ನೇತೃತ್ವದಲ್ಲಿ ಸಭೆ ಆಗಿದೆ. ಅಧಿಕಾರಿಗಳ ಜೊತೆಗೆ ಸಭೆಯನ್ನು ನಡೆಸಿದ್ದಾರೆ. ಆರೋಗ್ಯ ಸಚಿವರು ಯಾವ್ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಈ ಸಭೆಯಲ್ಲಿ ಚರ್ಚೆ ಆಗಿದೆ. ಎಲ್ಲೆಲ್ಲಿ ಟೆಸ್ಟಿಂಗ್ಗಳನ್ನು ಮಾಡಬೇಕು, ಯಾವ್ಯಾವ ಆಸ್ಪತ್ರೆ ಎಲ್ಲಿ ನಡೆಸಬೇಕು, ಮಾಸ್ಕ್ ಧಾರಣೆ ಸೇರಿ ಟೆಸ್ಟಿಂಗ್ ಹೆಚ್ಚಳದ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ಆಗಿದೆ. ಸೊ ಕೋವಿಡ್ನ ತಾಂತ್ರಿಕ ಸಲಹಾ ಸಮಿತಿ ಈಗಲೂ ಕೂಡ ಇದೆ. ಆ ತಾಂತ್ರಿಕ ಸಮಿತಿ ಏನಿದೆ, ಸಲಹೆ ಕೊಡುವಂತಹ ಸಮಿತಿ ಈಗಲೂ ಇದೆ. ಇನ್ನೇನು ಸಭೆ ಆರಂಭ ಆಗುತ್ತೆ. ಆರೋಗ್ಯ ಸಚಿವರ ನೇತೃತ್ವದಲ್ಲಿ ಸಭೆ ಆಗುತ್ತೆ. ಆ ಸಭೆಯಲ್ಲಿ ಎಲ್ಲ ಚರ್ಚೆ ಆಗುವಂಥ ಸಾಧ್ಯತೆ ಇದೆ. ಅಂದರೆ ಎಲ್ಲೆಲ್ಲಿ ಟೆಸ್ಟಿಂಗ್ ನಡೆಸಬೇಕು, ಯಾವ್ಯಾವ ಆಸ್ಪತ್ರೆ, ಯಾವ ಆಸ್ಪತ್ರೆಯಲ್ಲಿ ಟೆಸ್ಟಿಂಗ್ ಆಗಬೇಕು, ಇದ್ರ ಬಗ್ಗೆ ಟೆಸ್ಟಿಂಗ್ ಆಗುವಂಥ ಸಾಧ್ಯತೆ ಇದೆ. ಇನ್ನು ನಿನ್ನೆ ತಾಂತ್ರಿಕ ಸಲಹಾ ಸಮಿತಿಯ ಸಭೆ ಆಗಿದೆ. ನಿನ್ನೆಯ ಸಭೆ ಆದ ನಂತರ ಆ ತಾಂತ್ರಿಕ ಸಲಹಾ ಸಮಿತಿಯಲ್ಲಿ ಏನೆಲ್ಲ ಗೈಡ್ಲೈನ್ಸು ಅಂತ ಚರ್ಚೆ ಆಗಿದೆ, ಅದನ್ನು ಇವತ್ತು ಸಚಿವರಿಗೆ ತಿಳಿಸ್ತಾರೆ. ಗೈಡ್ಲೈನ್ಸ್ಗಳು ಏನು? ಉಸಿರಾಟದ ಸಮಸ್ಯೆ ಇದ್ದರೆ ಕೋವಿಡ್ ಟೆಸ್ಟ್ ಮಾಡಿಸ್ಬೇಕು, ಇದು ಒಂದು ಗೈಡ್ಲೈನ್ಸ್. ಉಸಿರಾಟದ ಸಮಸ್ಯೆ ಯಾರಿಗಿದೆ ಅವರು ತಕ್ಷಣಕ್ಕೆ ಕೋವಿಡ್ನ ಟೆಸ್ಟ್ ಮಾಡಿಸ್ಬೇಕು. ಜೊತೆಗೆ ಗರ್ಭಿಣಿಯರು ಜನದಟ್ಟಣೆ ಪ್ರದೇಶದಲ್ಲಿ ಫೇಸ್ ಮಾಸ್ಕನ್ನು ಧರಿಸಬೇಕು. ಗರ್ಭಿಣಿಯರು ಜನದಟ್ಟಣೆ ಇರುವಂತಹ ಪ್ರದೇಶದಲ್ಲಿ ಸುತ್ತಾಡಬೇಕು ಅಂತಾದರೆ ಫೇಸ್ ಮಾಸ್ಕನ್ನು ಧರಿಸಬೇಕು. ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋರು, ಮಕ್ಕಳು ಮಾಸ್ಕನ್ನು ಧರಿಸಲೇಬೇಕು. ಯಾರಿಗೆಲ್ಲ ಇಮ್ಯುನಿಟಿ ಕಡಿಮೆ ಇದೆಯೋ ಅಂಥವರು, ಅದರ ಜೊತೆಗೆ ಮಕ್ಕಳು ಕೂಡ ಮಾಸ್ಕನ್ನು ಧರಿಸ್ಕೊಂಡು ಓಡಾಡೋದು ಉತ್ತಮ. ಸಾರ್ವಜನಿಕರು ಕೈಗಳನ್ನು ಸ್ವಚ್ಛವಾಗಿ ತೊಳೆದುಕೊಳ್ಬೇಕು, ಅದು ಕೂಡ ಉತ್ತಮ. ಜೊತೆಗೆ ಸಾರ್ವಜನಿಕರು ಮಾಸ್ಕ್ ಧರಿಸೋದು ಇದು ಉತ್ತಮ. ಇವೆಲ್ಲವೂ ಕೂಡ ಗೈಡ್ಲೈನ್ಸ್ಗಳು. ಇದನ್ನು ಪಾಲಿಸಬೇಕು ಅಂತ ಸರ್ಕಾರ ಹೇಳಿದೆ ಅಂತಲ್ಲ, ನೀವು ಪಾಲಿಸಬೇಕು. ಇದನ್ನು ನಿಯಮಿತವಾಗಿ ಹ್ಯಾಂಡ್ ಸ್ಯಾನಿಟೈಸ್ ಮಾಡ್ಕೊಳ್ಳೋದು, ಆವಾಗ ಸ್ಯಾನಿಟೈಸರ್ಗಳನ್ನು ಬಳಕೆ ಮಾಡೋದು. ಈ ಹಿಂದೆ ಎತ್ತಿಟ್ಟಿದ್ದಿತ್ತಲ್ಲ, ಅದೆಲ್ಲ ಮುಗೀತು, ಎಕ್ಸ್ಪೈರ್ ಡೇಟ್ ಆಯಿತು. ಹೊಸ ತೊಗೊಂಬರ್ಬೇಕು. ನೀವೀಗ ಹೊಸ ತೊಗೊಂಡು ಬಂದು ಸ್ಯಾನಿಟೈಸ್ ಮಾಡಬೇಕು ಹ್ಯಾಂಡನ್ನು. ಜೊತೆಗೆ ಮಾಸ್ಕ್ ಹಾಕೋಬೇಕು. ತೀವ್ರ ಉಸಿರಾಟದ ಕಾಯಿಲೆ ಲಕ್ಷಣ ಇದ್ದರೆ ಚಿಕಿತ್ಸೆಯನ್ನು ಪಡೀಲೇಬೇಕು. ಒಂದು ವೇಳೆ ತೀವ್ರ ಉಸಿರಾಟದ ಕಾಯಿಲೆ ಆ ಥರದ ಲಕ್ಷಣ ಏನಾದರೂ ನಿಮಗಿದ್ದರೆ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೀಲೇಬೇಕು. ಉಸಿರಾಟದ ತೊಂದರೆ ಇದ್ದರೆ ಕೋವಿಡ್ ಪರೀಕ್ಷೆಯನ್ನು ತಕ್ಷಣಕ್ಕೆ ಮಾಡಿಸ್ಬೇಕು. ಇವಿಷ್ಟೂ ಕೂಡ ಗೈಡ್ಲೈನ್ಸ್ಗಳು. ಇನ್ನು ಈ ಕೋವಿಡ್ ಪ್ರಕರಣ ಗಂಭೀರ ಅಲ್ಲ, ಭಯ ಬೇಡ ಅಂತ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 35 ಕೇಸ್ ದಾಖಲಾಗಿದೆ. ಬೆಂಗಳೂರಿನಲ್ಲಿ 32 ಕೇಸ್ ಇದೆ. ಆರೋಗ್ಯ ಇಲಾಖೆಯಿಂದ ಮುನ್ನೆಚ್ಚರಿಕೆ ವಹಿಸಿದ್ದೇವೆ, ಅಂತಹ ಗಂಭೀರವಾದಂತಹ ಸಮಸ್ಯೆ ಇಲ್ಲ ಅಂತ ಸಚಿವರು ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.